ನಮಸ್ಕಾರ, ಹೇಗಿದ್ದೀರಾ ಹೇಳ್ರೋ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಈ ವಿಡಿಯೋ ತುಂಬಾನೇ ಚೆನ್ನಾಗಿದೆ, ಕೊನೆ ತನಕ ಸ್ಕಿಪ್ ಮಾಡಿದ ಹಾಗೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ತಲೆ ಬರೋದು, ಅಯ್ಯೋ ತಿಂಡಿ ಏನು ಮಾಡೋದು ಇವತ್ತು ಅಂತ. ಹಿಂದಿನ ದಿನನೇ ನಾವೇನಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡಿಲ್ಲ ಅಂದರೆ ಬೆಳಗ್ಗೆ ಎದ್ರೆ ತಲೆ ಬಿಸಿ ಅಂತೂ ಖಂಡಿತ ಅಲ್ವಾ. ಮಕ್ಕಳು ಸ್ಕೂಲಿಗೆ ಹೊಡ್ಸೋದಿರುತ್ತೆ, ಮನೆಯವರು ಡ್ಯೂಟಿಗೆ ಹೋಗೋದಿರುತ್ತೆ, ಬೇಗ ಬೇಗ ಟಿಫನ್ ರೆಡಿ ಮಾಡಬೇಕು. ಎಲ್ಲರ ಮಲ್ಲೂ ಇದೇ ಟೆನ್ಷನ್ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಟೈಮನ್ನು ನಮಗೆ ಅಂತ ಕೊಟ್ಕೊಂಡು ಒಂದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡಿಕೊಂಡು ಸ್ವಲ್ಪ ಮೆಡಿಟೇಷನ್ ಏನಾದರೂ ಮಾಡಿಕೊಂಡು ನೆಕ್ಸ್ಟು ತಿಂಡಿಗೆ ಬರೋದು ನನ್ನ ಅಭ್ಯಾಸ. ಏನಿಲ್ಲ, ಸ್ವಲ್ಪ ಬೆಳಗ್ಗೆ ಎಲ್ಲರಿಗಿಂತ 1 ಅವರ್ ಬೇಗ ಎದ್ರೆ ನಮಗೂ ಸ್ವಲ್ಪ ಟೈಮನ್ನು ಕೊಟ್ಕೊಬೋದು. ನಾನು ಕೂಡ ಆ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಾನು ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ಸಿಂಪಲ್ ಆಗಿ ಸ್ವಲ್ಪ ಟೈಮಲ್ಲಿ ಬೇಗ ಪ್ರಿಪೇರ್ ಮಾಡ್ಬೋದು ಅಂತ. ಇಡ್ಲಿ ದೋಸೆ ಏನು ನೆನೆಸಿರ್ಲಿಲ್ಲ, ಹಾಗಾಗಿ ಸಡನ್ನಾಗಿ ಏನು ಮಾಡೋದು ಅಂತ ಅಂದ್ಕೊಂಡಾಗ ಶಾವಿಗೆದು ಮಾಡಿಬಿಡೋಣ ಅಂದ್ಕೊಂಡು ಮಾಡಿದೆ. ಅಂದಿನ್ನೇನು ಸಿಂಪಲ್ ರೆಸಿಪಿ ಅಲ್ವಾ. ಸ್ವಲ್ಪ ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, 1-2 ಟೊಮೊಟೊ, 1 ಹಿಡಿಯಷ್ಟು ಸಾಂಬಾರು ಸೊಪ್ಪು ಎಲ್ಲವನ್ನ ಸಣ್ಣಕ್ಕೆ ಹೆಚ್ಕೊಳ್ಳೋದು. ಕಡಲೆ ಬೀಜ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಫ್ರೈ ಮಾಡಿ ಇದನ್ನ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು. ಶಾವಿಗೆನ ಸ್ವಲ್ಪ ಬಿಸಿನೀರಿಗೆ ಹಾಕಿ 5 ನಿಮಿಷ ಬೇಯೋಕ್ಬಿಟ್ಟು ಅದನ್ನ ಬೇರೆ ಪಾತ್ರೆಯಲ್ಲಿ ಸೋಸ್ಕೊಂಡ್ಮೇಲೆ ಅದಕ್ಕೆ ತಣ್ಣೀರಿಂದ ಮತ್ತೆ ಮೇಲೆ ಹಾಕಬೇಕು. ಯಾಕೆ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಹುಡಿಯಾಗುತ್ತೆ. ಹೀಗೆ ಎಲ್ಲ ಒಗ್ಗರಣೆ ರೆಡಿ ಆದಮೇಲೆ ಮೊದಲೇ ಸೋಸಿಟ್ಕೊಂಡಿದ್ದಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರಿಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಟು 5 ನಿಮಿಷ ಮುಚ್ಚಳ ಮುಚ್ಚಿ ಸ್ಟವ್ನ ಆಫ್ ಮಾಡಿದ್ರೆ ಟಿಫನ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮಲ್ಲಿ ಬೇಗನೂ ಕೂಡ ಪ್ರಿಪೇರ್ ಮಾಡ್ಕೊಬೋದು. ನನ್ನ ಮಗನು ಎದ್ದು ಬಂದು, ಬಾರಮ್ಮ ಸ್ನಾನ ಮಾಡಿಸ್ಕೊಡು, ತಲೆಗೆ ಎಣ್ಣೆ ಹಚ್ಚಿದ್ಯಾ ಅಂತ ಬಂದು ನಿಂತಿದ್ದ. ಮೊದಲು ಮಗಳಿಗಿರೋದ್ರಿಂದ ಫಸ್ಟ್ ಅವಳಿಗೆ ಬೇಗ ತಿಂಡಿ ಕೊಡಬೇಕು. ಅವಳನ್ನ ಕಳಿಸಿದ್ಮೇಲೆ ಈ ನನ್ನ ಮಗನ ಸ್ವಲ್ಪ ಕೇರ್ ಮಾಡೋಕ್ಕೆ ನನಗೆ ಒಂದು ½ ಟೈಮ್ ಸಿಗುತ್ತೆ. ಅವಳು ಬೇಗ ಹೋಗೋದ್ರಿಂದ ಟಿಫನ್ ಬೇಗ ಆಯ್ತಾ ಅಂತ ಕೇಳ್ತಿರ್ತಾಳೆ. ಕೇಳೋದಷ್ಟೇ, ತಿನ್ಸೋ ಅಷ್ಟೊತ್ತಿಗೆ ಹಿಂಸೆ ಅಂತಲೇ ಹೇಳ್ಬೋದು. 2 ತುತ್ತು ತಿಂತಾಳಷ್ಟೇ, ತಟ್ಟೆಲ್ಲ ಹಾಗೆ ಬಿಟ್ಟು ಓಡೋದು. ಅವಳ ಜೊತೆ ಬೆಳಗ್ಗೆ ಕೂಗಾಡೋದೇ ಒಂದು ಟಾಸ್ಕು. ತಿನ್ನು ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ, ತಿನ್ನು, ಖಾಲಿ ಮಾಡು, 1-2 ಸ್ಪೂನ್ ತಿಂದು ಸಾಕು ಟೈಮ್ ಆಯಿತು ಅಂತ ಓಡ್ತಿರ್ತಾಳೆ. ನಾನು ಹಿಂದಿಂದೇನೆ ಬಾಯಿಗಿಡ್ತಾ ಇರೋದು, ಇನ್ನೊಂದು ತುತ್ತು ತಿನ್ನು ಅಂತ. ಎಲ್ಲರ ಮಲ್ಲೂ ಇದೇ ಥರ ಅಂತ ಅನ್ಕೊತೀನಿ ಅಲ್ವಾ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮನೂ ಕೂಡ ಹೀಗೆ ಮಾಡೋರು. ನಾವು ಟೈಮ್ ಆಗಿದೆ ಅಂತ ಓಡ್ತಿದ್ವಿ ಸ್ಕೂಲು ಕಾಲೇಜ್ಗೆ. ಅಮ್ಮ ಫೀಲ್ ಮಾಡ್ಕೊಳ್ಳೋರು. ಈಗ ಗೊತ್ತಾಗುತ್ತೆ ನಾವು ಒಬ್ಬರು ತಾಯಿ ಆದಾಗ ಹೇಗಿರುತ್ತೆ ಅಂತ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿದ್ಮೇಲೆ ಓಟ್ಸ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಫ್ರೂಟು ಇತ್ತು. ಹಾಗಾಗಿ ರಾತ್ರಿನೇ ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸಿಹಿ ಮೊಸರು ಇತ್ತು ಅಂದ್ಬಿಟ್ಟು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಅಲ್ವಾ ಅಂತ ಪ್ರಿಪ್ರೇಷನ್ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ಗೆ ಇದೇ ನನಗೆ ಟಿಫನ್ನು. ಅದಕ್ಕೆ ಸ್ವಲ್ಪ ಚಕ್ಕೆ ಪುಡಿ ಇದ್ದರೆ ಹಾಕೊಬೋದು. ಓಟ್ಸನ್ನು ಪಾನಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗೆ ಆಗೋ ಹಾಗೆ ಹುರ್ಕೊಂಡ್ರೆ ಸಾಕು. ಹೀಗೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಯಾವುದಾದ್ರೂ ಫ್ರೂಟ್ ಇದ್ದರೆ ಬನಾನಾ, ಆಪಲ್ಲು, ದಾಳಿಂಬೆ ಯಾವುದಿದ್ರೂ ಆಗುತ್ತೆ. ನಮ್ಮ ಮನೇಲಿ ಬನಾನಾ ಇತ್ತು ಅಂತ ಬನಾನನೆಲ್ಲ ಹಾಕ್ಕೊಂಡು ಮೊಸರು, ಫ್ರೈ ಮಾಡಿದ್ದಂತಹ ಓಟ್ಸು, ಸೀಡ್ಸು ಎಲ್ಲನೂ ಹಾಕ್ಕೊಂಡು 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಒಂದು ಉತ್ತಮ ಫುಡ್ ರೆಡಿ ಆಯಿತು ಅಂತಲೇ ಹೇಳ್ಬೋದು.
ತಿನ್ನಕ್ಕೂ ಚೆನ್ನಾಗಿರುತ್ತೆ. ಬೇಗ ಹೊಟ್ಟೆ ತುಂಬಿತು ಅನ್ನೋ ಫೀಲ್ ಕೊಡೋದ್ರಿಂದ ಡಯೆಟ್ ಮಾಡೋರಿಗೆ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ತಿಂತಾ ಇದ್ರೆ ಸ್ವಲ್ಪ ತಿನ್ಬೋದು, ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಚೆನ್ನಾಗಿತ್ತು. ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಕಳಿಸೋದೆ, ಏನು ಕಳಿಸೋದು, ಇವತ್ತೇನು ಕಳಿಸೋದು ಅಂತ ಥಿಂಕ್ ಮಾಡೋಂಗಾಗುತ್ತೆ ಅಲ್ವಾ. ಜಂಕ್ ಫುಡ್ಡನ್ನು ಜಾಸ್ತಿ ಕಳ್ಸೋಕ್ಕಾಗಲ್ಲ. ಬಿಸ್ಕಟ್ಸು, ಚಿಪ್ಸು ಎಲ್ಲನೂ ಜಾಸ್ತಿ ಕಳಿಸೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ಹಾಳಾಗುತ್ತೆ. ಹಾಗಾಗಿ ನಾನೇ ಮನೇಲಿ ಸ್ವಲ್ಪ ರವೆ ಉಂಡೆ ಮಾಡೋಣ ಅಂತ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಮಾಡಿಟ್ರೆ ಮನೇಲಿ ಮಕ್ಕಳು ಕೂಡ ತಿಂತಾರೆ. ಅದು ಒಂದು ಉತ್ತಮ ಪೌಷ್ಟಿಕ ಆಹಾರ ಅಂತಲೂ ಹೇಳ್ಬೋದು. ಸಕ್ಕರೆ ಇರುತ್ತೆ ಅನ್ನೋದೊಂದು ಮೈನಸ್ ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲ ಉತ್ತಮ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ನಾವು ರವೆ ಉಂಡೆಯನ್ನು ಮಾಡೋದ್ರಿಂದ ದೊಡ್ಡವ್ರಿಗಾಗಲಿ ಚಿಕ್ಕ ಮಕ್ಳಿಗಾಗಲಿ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟಿ ಕೂಡ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ತಗೊಂಡೋಗೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ನಾನಿಲ್ಲಿ ರವೆಯನ್ನು ಹುರ್ಕೊಂಡೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲವನ್ನು ಹಾಕಿ ಸಕ್ಕರೆನ ಸ್ವಲ್ಪ ಪುಡಿ ಮಾಡಿಕೊಂಡೆ. ಮಿಕ್ಸಿಯಲ್ಲಿ ಜಸ್ಟ್ ಒಂದು ಇದು ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಪುಡಿ ಮಾಡಬೇಕು, ಜಾಸ್ತಿ ಪುಡಿ ಮಾಡಬಾರ್ದು. ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಹಾಲನ್ನು ಕಾಯಿಸ್ಕೊಂಡು ತಣ್ಣಗಾಗಕ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿಟ್ರೆ ರವೆ ಉಂಡೆ ತಿನ್ನಕ್ಕೆ ರೆಡಿ ಆಗುತ್ತೆ. ಎಮ್ಮಿ ಕೂಡ ಹಾಗೆ ಆರೋಗ್ಯಕ್ಕೂ ಉತ್ತಮ ಅಲ್ವಾ. ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಅಕ್ಕ ಮಹಾದೇವಿ ಮಹಿಳಾ ಸಂಘ ಅನ್ನೋ ಒಂದು ಸಂಘದಲ್ಲಿ ಸದಸ್ಯೆ ಆಗಿದ್ದೀನಿ. ನಮ್ಮ ಸಂಘದ ವಾರ್ಷಿಕೋತ್ಸವ ಇತ್ತು. ಅದಕ್ಕೆ ನಾನು ಮತ್ತು ನಮ್ಮ ಆಂಟಿ ಹರಿಯಾಣ ರಾಜ್ಯದ ಕಾಸ್ಟ್ಯೂಮನ್ನು ಹಾಕ್ಕೊಂಡಿದ್ವಿ. ಅದು ಕಾಂಪಿಟೇಷನ್ ಕೂಡ ಇತ್ತು. 3rd ಪ್ರೈಸ್ ಕೂಡ ನಮಗೆ ಬಂತು. ಸಡನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ.
ಭಾರತ ದೇಶದ ವಿವಿಧ ರಾಜ್ಯಗಳ ಒಂದು ಉಡುಗೆ ತೊಡುಗೆಯನ್ನ ಹಾಕೊಂಬರೋದು ಅನ್ನೋ ಒಂದು ಕಾನ್ಸೆಪ್ಟು. ಅದಕ್ಕೆ ಪ್ರೈಸಸ್ ಕೂಡ ಇತ್ತು. ಎಲ್ಲರೂ ವಯಸ್ಸಿನ ಒಂದು ಭೇದ ಭಾವ ಇಲ್ದ ಹಾಗೆ ಒಂದು 80+ ಆಗಿರೋ ತನಕ ಏಜ್ ಅವ್ರು ಕೂಡ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅಂಬಾಸುತ ಅಮರ ವಿನೋದದ ಲಂಬೋದರ ರಘುಮಿಕರ. ಯಾರು ನೀವು? ನಾನು ದ್ವಾರಪಾಲಕ, ಈ ನಾಡಿನ ಈ ರಾಜನ ಅರಮನೆಯ ದ್ವಾರಪಾಲಕ. ನಾನು ಒಬ್ಬ ಪ್ರಸಿದ್ಧ ಸಂಗೀತಗಾರ. ನಾನು ಪ್ರಭುಗಳನ್ನು ಭೇಟಿಯಾಗಲು ಬಂದಿದ್ದೇನೆ. ಆಗಲಿ, ಕರೆಯುತ್ತೇನೆ, ಕೇಳಿ ನಿಮಗೆ ಹೇಳುತ್ತೇನೆ. ಪ್ರಭುಗಳೇ, ಒಬ್ಬ ಪ್ರಸಿದ್ಧ ಸಂಗೀತಗಾರನಂತೆ ಅವನು ಬಂದಿದ್ದಾನೆ, ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾನೆ. ರಾಜ ದ್ವಾರಪಾಲಕ, ಅವನನ್ನು ಒಳಗೆ ಬರುವಂತೆ ಕರೆಯಿ. ಅಪ್ಪಣೆ ಮಹಾಪ್ರಭು. ಸಂಗೀತಗಾರರೇ, ಒಳಗೆ ಬರಬೇಕಂತೆ. ಪ್ರಭುಗಳೇ, ನಾನು ಒಬ್ಬ ಪ್ರಸಿದ್ಧ ಸಂಗೀತಗಾರ. ಇನ್ನು ಮುಂದೆ ಈ ನಾಡಿನ ಪ್ರಜೆಗಳೆಲ್ಲರೂ ಸಂಗೀತದಲ್ಲಿ ಮಾತನಾಡುವಂತೆ ನಾನು ಅಪೇಕ್ಷೆ ಪಡುತ್ತೇನೆ. ಆಗಲೇ ಸಂಗೀತಗಾರನೇ, ದ್ವಾರಪಾಲಕನೇ, ನೀನು ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಇನ್ನು ಮುಂದೆ ಸಂಗೀತದಲ್ಲಿ ಮಾತನಾಡುವಂತೆ ಬೆಂಗೂರವನ್ನು ಸಾರು. ಸಾರುವೆ ಚಂಗೂರವ, ಎಲ್ಲ ಕೇಳಿರಿ, ಸಾರುವೆ ಚಂಗೂರವ. ಕೂತಿರೋರು ಎಲ್ಲರೂ ಕೇಳಿರಿ, ಸಾರುವೆ ಚಂಗೂರವ. ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಇನ್ನು ಮುಂದೆ ಸಂಗೀತದಲ್ಲಿ ಮಾತನಾಡಬೇಕೆಂದು ಪ್ರಭುಗಳ ಅಪ್ಪಣೆಯಾಗಿದೆ. ಈಗ ಸಂಗೀತಗಾರ ಬರ್ತಾನೆ. ಸಾರಿದ ಪಾದ ಸಾನಿದ ಪಾದ ಪಮಗರಿ ಸರಿ ಸನಿದ ಸಾ.
ಡಾನ್ಸು, ಸೋಲೋ ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿತ್ತು ಅಲ್ವಾ? ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನೆಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.